ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗುರುಪೂರ್ಣಿಮೆ ಪ್ರಯುಕ್ತ ಸಾಯಿಬಾಬಾ ಪೂಜೆಯನ್ನು ಯಾವ ರೀತಿಯಾಗಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಈ ಪೂಜೆಯನ್ನು ನೀವು ದೇವ್ರ ಮನೇಲಿ ಬೇಕಿದ್ರೂ ಮಾಡ್ಕೊಳ್ಬೋದು ಅಥವಾ ಸಪ್ರೇಟಾಗಿ ಟೇಬಲ್ ಇಟ್ಟು ಮಾಡ್ತೀರಾ ಅಂದ್ರೂ ಮಾಡ್ಬೋದು, ತೊಂದರೆ ಇಲ್ಲ, ನಿಮ್ಮ ಅನುಕೂಲಕ್ಕೆ ಬಿಟ್ಟಿದ್ದು. ಇವಾಗ ನಾನಿಲ್ಲಿ ಒಂದು ಟೇಬಲ್ ಮೇಲೆ ಒಂದು ಮಡಿಯಾಗಿರುವಂಥ ವಸ್ತ್ರವನ್ನು ಹಾಸಿ ಆನಂತರ ಸಾಯಿಬಾಬಾರವರ ಫೋಟೋವನ್ನು ನೀಟಾಗಿ ಒರೆಸಿ ಗಂಧ ಕುಂಕುಮನ ಇಟ್ಟು ಅಲಂಕಾರ ಮಾಡಿ ಅನಂತರ ಈ ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ. ಇವಾಗ ಹೂವಿನ ಹಾರದ ಜೊತೆಗೆ ಕಡಲೆ ಹಾರವನ್ನು ಹಾಕ್ಕೊಂಡಿದ್ದೀನಿ. ಕಡಲೆ ಕಾಳನ್ನು ನಾನು ನೆನೆಸಿ ಅದನ್ನು ಹಾರವಾಗಿ ಹಾಕಿರುವಂಥದ್ದು. ಹಾಗೆ ಸಾಯಿಬಾಬಾರವರಿಗೆ ಗುಲಾಬಿ ಹೂಗಳಂದರೆ ತುಂಬಾ ಪ್ರೀತಿ, ಹಾಗಾಗಿ ಗುಲಾಬಿ ಹೂಗಳಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ಹಾಗೆ 2 ದೀಪಗಳನ್ನು ಸಹ ಇಟ್ಟಿದ್ದೀನಿ ನಾನು. ಇವಾಗ ದೀಪಗಳನ್ನ ಹಚ್ಕೊಂಡು ಪೂಜೆ ಕೂಡ ಶುರು ಮಾಡೋಣ. ಕಡಲೆಕಾಳು ಹಾರ ನಾನು ಏನು ಮಾಡಿದ್ದೀನಲ್ಲ ಅದನ್ನು ಇಷ್ಟೇ ಕೌಂಟ್ ಅಂತ ಏನಿಲ್ಲ, ಮಾಡಿದ್ರೆ ದೊಡ್ಡ ಫೋಟೋ ಇದ್ದರೆ 108 ಕಡಲೆಕಾಳು ಹಾಕ್ಬಿಟ್ಟು ಹಾರವನ್ನು ಮಾಡ್ಬೋದು, ಅದು ತುಂಬ ಶ್ರೇಷ್ಠ. ಚಿಕ್ಕ ಫೋಟೋ ಇದ್ದರೆ 28 ಈ ರೀತಿ 21 ಈ ರೀತಿ ಕಡಲೆಕಾಳನ್ನ ನೀವು ನೆನೆಸಿ ಏರಿಸಿ ಪೌಣಿಸ್ಬಿಟ್ಟು ದೇವ್ರ ಫೋಟೋಗೆ ಹಾಕ್ಬೋದು. ಇವಾಗ ನಾನು ಅಭಿಷೇಕ ಮಾಡೋದಕ್ಕೆ ಸಾಯಿಬಾಬಾ ವಿಗ್ರಹವನ್ನು ಒಂದು ತಟ್ಟೆಯ ಒಳಗಡೆ ಇಟ್ಕೊಂಡಿದ್ದೀನಿ. ದೀಪಗಳನ್ನು ಸಹ ಹಚ್ಚಿದ್ದೀನಿ. ದೀಪ ಹಚ್ಚಿದ ಮೇಲೇ ಅಭಿಷೇಕವನ್ನು ಶುರು ಮಾಡಬೇಕಾಗತ್ತೆ. ಮೊದಲಿಗೆ ಶುದ್ಧೋದಕ ಸ್ನಾನ ಮಾಡಿಸ್ಬೇಕಾಗತ್ತೆ, ಅಂದರೆ ಪವಿತ್ರವಾಗಿರುವಂಥ ನೀರಲ್ಲಿ ಸ್ನಾನ ಮಾಡಿಸೋವಂಥದ್ದು, ಅಭಿಷೇಕವನ್ನು ಮಾಡೋವಂಥದ್ದು. ನೀರನ್ನು ಮೊದಲು ಅರಿಶಿನ ಕುಂಕುಮ ಅಕ್ಷತೆ ಹೂವನ್ನು ಹಾಕಿ ಗಂಗೆ ಪೂಜೆ ಮಾಡಿಕೊಂಡು ಅನಂತರ ನೀವು ಅಭಿಷೇಕಕ್ಕೆ ಬಳಸಬೇಕಾಗತ್ತೆ. ಬರೀ ನೀರನ್ನು ನೀವು ತಂದು ಅಭಿಷೇಕಕ್ಕೆ ಬಳಸಬಾರ್ದು. ಅನಂತರ ಇವಾಗ ಹಾಲಿನಿಂದ ಅಭಿಷೇಕವನ್ನು ಮಾಡ್ತಾಯಿದ್ದೀನಿ. ನೀರಿನಿಂದ ಅಭಿಷೇಕ ಆದಮೇಲೆ ಆ ನೀರನ್ನು ಎತ್ತಿಟ್ಕೊಂಡು ಅದನ್ನು ಗಿಡಕ್ಕಾದ್ರಿ ಹಾಕಬೇಕಾಗತ್ತೆ, ತುಳಿಯುವಂಥ ಕಡೆ ಎಲ್ಲ ಹಾಕಬಾರ್ದು. ಆನಂತರ ಆ ನೀರನ್ನು ತೆಗೆದ ನಂತರ ಇವಾಗ ಹಾಲಿನಿಂದ ಅಭಿಷೇಕ ಮಾಡ್ತಾಯಿದ್ದೀನಿ. ಪಂಚಾಮೃತ ಅಭಿಷೇಕ ಕೂಡ ಮಾಡ್ಬೋದು, ಆದರೆ ಸಾಯಿಬಾಬನಿಗೆ ಬರೀ ಹಾಲಿನ ಅಭಿಷೇಕ ತುಂಬಾ ಶ್ರೇಷ್ಠ. ಹಾಗಾಗಿ ಬರೀ ಹಾಲಿನಿಂದ ಅಭಿಷೇಕವನ್ನು ಮಾಡಿದ ನಂತರ ಮತ್ತೊಮ್ಮೆ ನೀವು ನೀರನ್ನು ಹಾಕಿ ಅಭಿಷೇಕವನ್ನು ಮಾಡಬೇಕಾಗತ್ತೆ. ನೀರಿನಿಂದ ಅಭಿಷೇಕವನ್ನು ಮಾಡಿ ಮತ್ತೆ ಆ ನೀರನ್ನೆಲ್ಲ ತೆಗೆದು ಅದನ್ನು ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಹಾಕ್ಬಿಟ್ಟು ಆನಂತರ ಆ ವಿಗ್ರಹವನ್ನು ನೀಟಾಗಿ ಒರೆಸಿ ವಿಗ್ರಹಕ್ಕೆ ಗಂಧ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡಬೇಕಾಗತ್ತೆ. ಸಾಯಿಬಾಬನಿಗೆ ಅರ್ಶಿನವನ್ನು ಬಳಸಬಾರ್ದು, ಗಂಧ ತುಂಬ ಮುಖ್ಯ. ಗಂಧ ಮತ್ತು ಕುಂಕುಮ ಇಡೋರು ಇಡ್ತಾರೆ, ಇಲ್ಲದೆ ಇರೋರು ಇಡಲ್ಲ. ಹಾಗಾಗಿ ಗಂಧ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡು ವಿಗ್ರಹಕ್ಕೂ ಕೂಡ ನಾನು ಕಡಲೆಕಾಳು ಹಾರ ಮಾಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ನಂತರ ಗುಲಾಬಿ ಹೂಗಳಿಂದ ಸುತ್ತಲೂ ಅಲಂಕಾರ ಮಾಡ್ತಾಯಿದ್ದೀನಿ ಸಾಯಿಬಾಬಾರವ್ರಿಗೆ. ಇನ್ನು ಅಭಿಷೇಕ ಮಾಡಿರೋವಂಥ ಹಾಲು ಅಥವಾ ಪಂಚಾಮೃತ ಏನಾದರೂ ಇದ್ದರೆ ಅದನ್ನು ನೀವು ಪ್ರಸಾದದ ರೀತಿಯಲ್ಲಿ ಮನೆಯವರು ಸೇವನೆ ಮಾಡ್ಬೋದು, ತೊಂದರೆ ಇಲ್ಲ. ಅದನ್ನೇನು ಬಿಸಾಕಬೇಕನ್ನೋ ಅವಶ್ಯಕತೆ ಇಲ್ಲ, ಅದು ತುಂಬಾ ಶ್ರೇಷ್ಠ. ಅಭಿಷೇಕ ಮಾಡಿರೋವಂಥ ಪಂಚಾಮೃತ ಅಥವಾ ಹಾಲೇನಿರುತ್ತೆ ಅದು ತುಂಬಾ ಶ್ರೇಷ್ಠ. ಹಾಗಾಗಿ ನೀವುಗಳು ಅದನ್ನು ಪ್ರಸಾದದ ರೀತಿಯಲ್ಲಿ ತಗೊಳ್ಬೋದು. ಇವಾಗ ನೈವೇದ್ಯಕ್ಕೆ ಬಾಳೆಹಣ್ಣು ಕಾಯಿ ಎಲ್ಲನೂ ಇಟ್ಟಿದ್ದೀನಿ. ಹಾಗೆ ಸಾಯಿಬಾಬಾ ಪೂಜೆ ಮಾಡುವಾಗಲೂ ಕೂಡ ಮೊದಲು ಗಣಪತಿ ಅಥವಾ ಆಂಜನೇಯ ಯಾವುದಾದ್ರೂ ಒಂದು ವಿಗ್ರಹನ ಇದ್ದರೆ ಅದನ್ನು ಇಟ್ಟು ಮೊದಲು ಆ ವಿಗ್ರಹಕ್ಕೆ ಪೂಜೆ ಮಾಡಿ ಅನಂತರ ನೀವು ಸಾಯಿಬಾಬಾನ ಪೂಜೆ ಮಾಡಬೇಕಾಗತ್ತೆ. ಒಂದು ವೀಳ್ಯದೆಲೆ ಮೇಲೆ ಗಣಪತಿಯ ವಿಗ್ರಹನ ಇಟ್ಕೊಂಡಿದ್ದೀನಿ, ಅದಕ್ಕೂ ಕೂಡ ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಹೂವಿನಿಂದ ಅಲಂಕಾರವನ್ನು ಮಾಡ್ತಾಯಿದ್ದೀನಿ. ಇವಾಗ ಕಾಯನ್ನು ಸಂಕಲ್ಪ ಮಾಡಿ ಸಾಯಿಬಾಬನಿಗೆ ಮುಟ್ಟಿಸಿ ಪಕ್ಕದಲ್ಲಿ ಬಲಭಾಗದಲ್ಲಿ ಇಟ್ಟಿದ್ದೀನಿ. ಇವಾಗ ಧೂಪವನ್ನು ಹಚ್ಕೊಂಡು ಧೂಪ ಮಾಡೋಣ. ಸಾಯಿಬಾಬನಿಗೆ ಧೂಪ ತುಂಬಾ ಪ್ರೀತಿ. ಇವಾಗ ನಾನು ಕಂಪ್ಯೂಟರ್ ಸಾಂಬ್ರಾಣಿ ಅಂತಾರಲ್ಲ ಅದನ್ನು ಹಚ್ಕೊಂಡು ಧೂಪವನ್ನು ಮಾಡ್ತಾಯಿದ್ದೀನಿ. ಧೂಪ ಹಚ್ಚೋದು ಮರಿಬೇಡಿ, ಸಾಯಿಬಾಬನಿಗೆ ತುಂಬಾ ಇಷ್ಟ ಈ ಧೂಪ. ಹಾಗೆ ಆರತಿ ಮಾಡೋದು ಕೂಡ ತುಂಬಾ ಶ್ರೇಷ್ಠ. ಹಾಗಾಗಿ ಗುರುಪೌರ್ಣಿಮೆ ದಿನ ಸಾಯಿಬಾಬನಿಗೆ ತುಂಬ ಇಷ್ಟ ಆಗಿರುವಂಥ ಮೊಸರನ್ನ ಹಾಗೆ ಹಸಿ ಈರುಳ್ಳಿನ ನೀವು ಇಟ್ಟರೆ ತುಂಬಾ ಇಷ್ಟ ಅಂತೆ ಸಾಯಿಬಾಬನಿಗೆ. ಹಾಗಾಗಿ ನೀವು ಅದನ್ನು ಇಡ್ಬೋದು. ಮತ್ತು ಯಾವುದಾದ್ರೂ ಸ್ವೀಟು ಜಾಮೂನ್ ಆಗಿರ್ಬೋದು, ಪಾಯಸ ಆಗಿರ್ಬೋದು, ಅಥವಾ ನಿಮಗೆ ಬಿಸಿಬೇಳೆ ಬಾತು, ಸಜ್ಜಿಗೆ ಈ ರೀತಿ ಯಾವುದಾದ್ರೂ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ನೀವು ನೈವೇದ್ಯವನ್ನಾಗಿ ಇಡ್ಬೋದು. ನಾನಿಲ್ಲಿ ಹಣ್ಣು ಕಾಯನ್ನು ಇಟ್ಟಿದ್ದೀನಿ ಅಷ್ಟೇ. ಕಾಯಿ ಹೊಡೆದು 2 ಕಡೆನೂ ಇಟ್ಟಿದ್ದೀನಿ. ಹಾಗೆ ಬಾಳೆಹಣ್ಣನ್ನು ಕೂಡ ತೊಟ್ಟು ಮುರಿದಿದ್ದೀನಿ. ಇವಾಗ ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ. ಮೊದಲು ಗಣಪತಿಗೆ, ಅನಂತರ ವಿಗ್ರಹಕ್ಕೆ, ಆಮೇಲೆ ಫೋಟೋಗೆ, ಎಲ್ಲದಕ್ಕೂ ಮಾಡಬೇಕಾಗತ್ತೆ. ಈ ಗುರುಪೂರ್ಣಿಮೆ ದಿನ ಗುರುಗಳನ್ನು ಆರಾಧನೆ ಮಾಡೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿನೇ ಸಾಯಿಬಾಬಾರನ್ನು, ರಾಯರನ್ನು ಅಂದರೆ ರಾಘವೇಂದ್ರ ಸ್ವಾಮಿಯವರನ್ನು, ಬಸವಣ್ಣನವ್ರನ್ನ, ಗುರುನಾನಕ್ ಅವ್ರನ್ನ, ಈ ರೀತಿ ಎಲ್ಲ ಗುರುಗಳನ್ನ ಆರಾಧನೆ ಮಾಡೋದು. ಅವರವರ ಯಾರು ಇಷ್ಟ ಇರುತ್ತೋ ಅಂಥವ್ರನ್ನ ಪೂಜೆ ಮಾಡೋದು ಶ್ರೇಷ್ಠ ಅಂತಾರೆ. ಅದರಲ್ಲಿ ಮುಖ್ಯವಾಗಿ
ಈ ಸಾಯಿಬಾಬನ ಪೂಜೆ ತುಂಬಾ ಶ್ರೇಷ್ಠ ಆವತ್ತಿನ ದಿನ. ಇವಾಗ ಮಹಾಮಂಗಳಾರತಿ ಎಲ್ಲ ಆಗಿದೆ. ಕೊನೆಯದಾಗಿ ನಾನು ಆರತಿ ಮಾಡ್ತಾಯಿದ್ದೀನಿ ತುಪ್ಪದ ಬತ್ತಿಗಳನ್ನ ಹಚ್ಕೊಂಡು. ಇದು ಮಾಡಲೇಬೇಕು ಸಾಯಿಬಾಬಾ ಪೂಜೆಯಲ್ಲಿ. ಹಾಗೆ ಇನ್ನೊಂದು ಹೇಳೋದು ಮರ್ತೆ, ನಾನು ಮಹಾಮಂಗಳಾರತಿ ಮಾಡೋದಕ್ಕಿಂತ ಮುಂಚೆ ಅಷ್ಟೋತ್ತರಗಳನ್ನು ಹೇಳಿಕೊಂಡು, ಸಾಯಿಬಾಬಾರವರ ಅಷ್ಟೋತ್ತರಗಳನ್ನು ಹೇಳಿಕೊಂಡು, ಬಿಡಿ ಹೂವದಿಂದ ಅಥವಾ ಭಸ್ಮ ಸಿಗುತ್ತೆ, ಭಂಡಾರ ಸಿಗುತ್ತಲ್ಲ, ಆ ಭಂಡಾರದಿಂದ ನೀವು ಸಾಯಿಬಾಬನಿಗೆ ಅಷ್ಟೋತ್ತರನ ಹೇಳಿಕೊಂಡು ಅರ್ಚನೆಯನ್ನು ಮಾಡಬೇಕು. ಇದು ತುಂಬಾ ಮುಖ್ಯ ಯಾವುದೇ ಒಂದು ಸಾಯಿಬಾಬಾ ಪೂಜೆಯಲ್ಲಿ. ಅಥವಾ ನೀವು ನಿಮಗೆ ಗೊತ್ತಿರೋವಂಥ ಸಾಯಿಬಾಬಾನ ಒಂದು 3-4 ಭಜನೆಗಳನ್ನ ಹೇಳ್ಕೊಂಡ್ರೂ ಸಾಕಾಗುತ್ತೆ. ಓಂ ಶ್ರೀ ರುಂಡ ಮಾಲಿನಿ ಜ್ಯೋತಿಷ ದರ್ಪಣ. ಭಾರತದ ಪ್ರಮುಖ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ವಿಕ್ರಾಂತ್ ಭಟ್. ಪ್ರೀತಿ ಪ್ರೇಮ ವಿಚಾರ, ಸ್ತ್ರೀ ಪುರುಷ ವಶೀಕರಣ, ಮದುವೆ ಭಾಗ್ಯ, ಸಂತಾನ ಭಾಗ್ಯ, ವಿದ್ಯೆ, ಉದ್ಯೋಗ, ಸಾಲಬಾಧೆ, ಅತ್ತೆ ಸೊಸೆ ಕಲಹ, ದಾಂಪತ್ಯ ಕಿರಿಕಿರಿ, ಇನ್ನು ನಿಮ್ಮ ಯಾವುದೇ ನಿಗೂಢ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ 9886696053. ಈ ಆರತಿಯನ್ನು ನೀವು ಸ್ವಲ್ಪ ನೀರಿಗೆ ಅರಿಶಿನ ಕುಂಕುಮ ಹಾಕಿ ಹೂಗಳಿಂದ ಎಲ್ಲ ಅಲಂಕಾರ ಮಾಡಿ ತುಪ್ಪದ ಬತ್ತಿಗಳನ್ನ ಹಾಕಿ ದೀಪಗಳನ್ನ ಹಚ್ಕೊಂಡು ಅನಂತರ ಆರತಿಯನ್ನು ಮಾಡ್ತಿರಲ್ವ, ಆರತಿಯನ್ನು ಮಾಡುವಾಗಲೂ ಕೂಡ ನೀವು ಆ ಭಜನೆಯನ್ನು ಅಥವಾ ಸಾಯಿಬಾಬಾನ ಯಾವುದಾದ್ರೂ ಒಂದು ಹಾಡುಗಳನ್ನು ಹೇಳಿಕೊಂಡು ನೀವು ಪೂಜೆ ಮಾಡಬೇಕು. ತುಂಬಾ ಒಳ್ಳೆಯದು. ಹಾಗೆ ನೈವೇದ್ಯಕ್ಕೆ ನೀವು ಡ್ರೈ ಫ್ರೂಟ್ಸ್ಗಳನ್ನು ಅಂದರೆ ಒಣಹಣ್ಣುಗಳನ್ನು ಯಾವ್ದು ಬೇಕಾದರೂ ನೀವು ಪೂಜೆಗೆ ಇಟ್ಕೊಂಡ್ರೂ ಕೂಡ ತುಂಬಾ ಶ್ರೇಷ್ಠ ಅದು ಸಾಯಿಬಾಬನಿಗೆ. ಯಾವುದಾದ್ರೂ ಒಂದು ಬಾಬಾ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಪಡೆದುಕೊಂಡು ಬಂದರೆ ಇನ್ನೂ ಒಳ್ಳೆಯದು. ದರ್ಶನ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಿ ಸಾಧ್ಯವಾದರೆ ಬಡ ಮಕ್ಕಳಿಗೆ ಒಂದೊತ್ತು ಊಟ ಆಗ್ಬೋದು, ಅನ್ನ ಸಂತರ್ಪಣೆ ಆಗ್ಬೋದು, ಅಥವಾ ಬಿಸ್ಕೆಟ್ಗಳನ್ನಾಗ್ಬೋದು, ಬಟ್ಟೆಗಳನ್ನಾಗ್ಬೋದು, ಅಥವಾ ಓದೋಕ್ಕೆ ಬಳಸೋವಂಥ ಪುಸ್ತಕಗಳು ಅಥವಾ ಪೆನ್ನುಗಳು ಯಾವುದಾದ್ರೂ ನಿಮ್ಮ ಕೈಲಿ ಸಾಧ್ಯವಾದಷ್ಟು ದಾನವನ್ನು ಮಾಡಿದ್ರೆ ತುಂಬಾ ಶ್ರೇಷ್ಠ ಆವತ್ತಿನ ದಿನ. ಈ ರೀತಿ ಮಾಡೋದ್ರಿಂದ ನೀವು ಪೂಜೆ ಮಾಡೋದಕ್ಕಿಂತ ಹೆಚ್ಚು ಫಲಗಳನ್ನು ಬಾಬಾ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.